ಯಾರಿಗೆ ತಾನೇ ಸ್ವೀಟ್ ಅಂದರೆ ಇಷ್ಟ ಇಲ್ಲ ಹೇಳಿ. ತುಂಬ ಇಷ್ಟಪಡ್ತಾರೆ ಮಕ್ಕಳಂತೂ ಸ್ವೀಟ್ ಅಂದರೆ. ಮತ್ತು ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಇಷ್ಟ. ಬಟ್ ದೊಡ್ಡವ್ರುಗಳಿಗೆ ಕೆಲವೊಬ್ಬರಿಗೆ ಶುಗರ್ಗಳಿರುತ್ತೆ, ಹಾಗಾಗಿ ಸ್ವೀಟ್ ಬೇಡ ತಿನ್ನಲ್ಲ ಅಂತಾರೆ. ಬಟ್ ಒನ್ಸ್ ಇನ್ ಎ ವೈಲು ಮಾಡ್ಕೊಂಡು ತಿಂದರೆ ಏನೂ ತಪ್ಪಿಲ್ಲ. ಖಂಡಿತ ಈ ಥರ ಸ್ವೀಟನ್ನು ಮಾಡ್ಕೊಂಡು ತಿನ್ನಿ. ಮನೇಲೇ ನಿಮ್ಮ ಕಣ್ಣು ಮುಂದೆನೇ ನೀವೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಂತ ಗೊತ್ತಿರುತ್ತೆ. ಮತ್ತು ಸ್ವೀಟನ್ನು ನಿಮ್ಮ ಅನುಗುಣವಾಗಿ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ತುಂಬ ಹೆಚ್ಚಾಗಿ ಅಂಗಡಿಗಳಲ್ಲಾದರೆ ಜಾಸ್ತಿ ಸ್ವೀಟ್ ಇರ್ತಾರೆ, ಅವ್ರು ನಮ್ಮ ತಕ್ಕಾಗೇನು ಮಾಡಿರಲ್ಲ, ಅವ್ರ ವ್ಯಾಪಾರ ದೃಷ್ಟಿಲಿ ಅವ್ರು ಮಾಡಿರ್ತಾರೆ. ನಾವು ಅದನ್ನು ತಂದು ತಿಂದು ಅಯ್ಯೋ ಶುಗರ್ ಜಾಸ್ತಿ ಇದೆ ಹಾಗೆ ಹೆಂಗೆ ಅಂತ ಹೇಳೋ ಬದಲು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಶುಗರ್ ಬಳಸ್ಕೊಂಡು ನಮಗೆ ಹೆಂಗೆ ಬೇಕೋ ಹಾಗೆ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಅಂಥದ್ದೇ ಒಂದು ಸ್ವೀಟ್ ಇದು ಕಲಾಕಂಡ್ ಅಂತ. ಎಲ್ಲ ಬೇಕ್ರಿಗಳಲ್ಲೂ ಸಿಗುತ್ತೆ ನೋಡಿ ಕಲಾಕಂಡ್ ಸ್ವೀಟು, ಪನ್ನೀರಿಂದ ಮಾಡೋಂಥದ್ದು. ಬನ್ನಿ ಮಾಡೋದು ಹೇಗೆ ಅಂತ, ಎಷ್ಟು ಸುಲಭವಾಗಿ ರೆಡಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯ್ಲಿಕ್ಕಿಡಿ. ಆಮೇಲೆ ನಾನಿಲ್ಲಿ ರೆಡಿಮೇಡ್ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಮನೇಲೇ ತಯಾರು ಮಾಡಿಕೊಂಡು ಪನ್ನೀರನ್ನು ಯೂಸ್ ಮಾಡ್ಕೋಬೋದು. ನಾನು ರೆಡಿಮೇಡ್ ಪನ್ನೀರನ್ನು ಅಕ್ಷಯಕಲ್ಪ ಬ್ರ್ಯಾಂಡು ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ದವರು ತೊಗೋಬೋದು. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ಸುಲಭವಾಗಿ ಗ್ರೇಟ್ ಮಾಡೋಕ್ಕಾಗತ್ತೆ. ಹೊರಗಡೆ ಇದ್ದರೆ ಅಷ್ಟಾಗಿ ಗ್ರೇಟ್ ಮಾಡೋಕ್ಕಾಗಲ್ಲ, ಅದೊಂಥರ ಪುಡಿ ಪುಡಿ ಆಗೋಗುತ್ತೆ. ಇದು ಈಸಿಯಾಗಿ ಫ್ರಿಜ್ಜಲ್ಲಿ ಇರೋದ್ರಿಂದ ಗ್ರೇಟ್ ಮಾಡೋದಕ್ಕೆ ಸುಲಭ. ಈ ಥರ ಗ್ರೇಟ್ ಮಾಡಿದಂಥ ಪನ್ನೀರನ್ನ ಈ ಕುದೀತಾ ಇರೋ ಹಾಲಿಗೆ ಸೇರಿಸ್ಕೊಳ್ಳಿ. 200 ಗ್ರಾಮ್ಸ್ ಪನ್ನೀರು, ಅರ್ಧ ಲೀಟ್ರ್ ಹಾಲು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಮೇಯ್ನ್ ಕೆಲಸ ಏನು ಗೊತ್ತಾ, ತಿರುತ್ತಾನೇ ಇರಬೇಕು, ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ. ಒಂದು ಅರ್ಧ ಗಂಟೆ ಬೇಕು ಈ ಸ್ವೀಟ್ ರೆಡಿ ಮಾಡೋದಕ್ಕೆ. ಹಾಲೆಲ್ಲ ಹಿಂಗ್ಕೊಂಡು ಬರಬೇಕು, ಆವಾಗಲೇ ಅದು ಗಟ್ಟಿಯಾಗ್ತಾ ಬರುತ್ತೆ. ಒಂದು ಅರ್ಧ ಗಂಟೆ ನೀವು ಕಷ್ಟಪಟ್ಬಿಟ್ರೆ ಬಾಯಿಗೆ ರುಚಿಯಾದ ಒಳ್ಳೆ ಸ್ವೀಟು ಸಖತ್ತಾಗಿರುತ್ತೆ. ಮಕ್ಕಳು ಬರ್ತಡೇ ಟೈಮಲ್ಲೋ, ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗಲೋ, ರೆಗ್ಯುಲರಾಗಿ ಪಾಯಸ ಎಲ್ಲ ಮಾಡ್ತಿರ್ತೀವಲ್ವಾ, ಈ ಥರ ಒಂದ್ಸತಿ ಟ್ರೈ ಮಾಡಿ. ಬಹಳ ವಿಶೇಷವಾಗಿ ನಮಗೋಸ್ಕರ ಮಾಡಿಬಿಟ್ಟಿದ್ದಾರೆ ಅಂತ ಖುಷಿಯಾಗಿ ತಿಂತಾರೆ. ಆಮೇಲೆ ತಿರುತ್ತಾ ಇರಬೇಕಾದ್ರೆ ಗಟ್ಟಿ ಆಗ್ತಾ ಬರುತ್ತಲ್ವ ಪನ್ನೀರ್ ಹಾಕಿದ್ಮೇಲೆ, ಆವಾಗ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರು, ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಸೇರಿಸ್ಕೊಳ್ಳಿ. ಸಕ್ಕರೆ ಪುಡಿ ರೆಡಿಮೇಡ್ ಆದರೂ ಹಾಕೋಬೋದು. ನಿಮ್ಮ ಹತ್ರ ಸಕ್ಕರೆ ಪುಡಿ ಇರಲಿಲ್ಲ ಅಂದರೆ ಒಂದೇ ಒಂದು ನಿಮಿಷ ಜರ್ ಅಂತ ಮಿಕ್ಸಿಲಿ ಅರ್ಧ ಕಪ್ಪ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಳಿ. ಅದು ಇನ್ನೇನು ಗಟ್ಟಿ ಆಗ್ತಾ ಬರ್ತಾ ಇದ್ದಾಗಲೇ ತಟ್ಟೆಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಮುಂಚೆನೇ ಮಾಡಬೇಕಿತ್ತು, ನಾನು ಯಾವುದೋ ಜ್ಞಾನದಲ್ಲಿ ಮಾಡಲಿಲ್ಲ, ಆಮೇಲೆ ಮಾಡಿದೆ. ಮತ್ತು ಬಾದಾಮಿನೂ ಅಷ್ಟೇ ನಾನಿಲ್ಲಿ ಗ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಈ ಗ್ರೇಟರ್ ಇದೆ, ಸೊ ಬೇಗನೆ ಆಗೋಗುತ್ತೆ. ನಿಮ್ಮ ಹತ್ರ ಈ ಗ್ರೇಟರ್ ಇರಲಿಲ್ಲ ಅನ್ನೋ ಪಕ್ಷದಲ್ಲಿ ಚಾಕೂಲೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಬಾದಾಮಿನೇ ಹಾಕಬೇಕು ಅಂತ ಏನಿಲ್ಲ, ಪಿಸ್ತಾ, ಗೋಡಂಬಿ ಯಾವ್ದು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಬಾದಾಮಿ ಬಳಸಿದ್ದೀನಿ ಅಷ್ಟೇ. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ನೋಡಿ ಗಟ್ಟಿ ಆಗ್ತಾ ಬರುತ್ತೆ. ಆವಾಗಲೇ ಹಾಕಿದಾಗ ಎಷ್ಟು ತೆಳು ಇತ್ತು ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿದೆ. ಸ್ಟಾರ್ಟಿಂಗೇ ನೀವು ಬಾದಾಮಿನ ಗ್ರೇಟ್ ಮಾಡಿ ಇಟ್ಕೊಳ್ಳೋದು,